ಎಲ್ಲರಿಗೂ ನಮಸ್ಕಾರ. SP ಸಮಾಜ ವಿಜ್ಞಾನ ತರಗತಿಗೆ ಸರ್ವರಿಗೂ ಸ್ವಾಗತ. ಮಕ್ಕಳೇ, ಇಂದು ನಾವು ಭೂಗೋಳಶಾಸ್ತ್ರ ವಿಭಾಗದ 7ನೇ ಅಧ್ಯಾಯವಾದಂತಹ ಭಾರತದ ಭೂ ಸಂಪನ್ಮೂಲಗಳು ಎನ್ನುವ ಪಾಠವನ್ನು ಅಧ್ಯಯನ ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಭಾರತದ ಭೂ ಬಳಕೆ. ಎರಡನೇ ಅಂಶ ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆಯ ಕುರಿತು ಅಭ್ಯಸಿಸೋಣ. ಮೂರನೇದಾಗಿ ಭಾರತದಲ್ಲಿ ಕೃಷಿಯ ವಿಧಗಳನ್ನು ತಿಳಿದುಕೊಳ್ಳೋಣ. ನಾಲ್ಕನೇದಾಗಿ ಬೆಳೆಗಳ ಋತುಗಳು ಮತ್ತು ಬೆಳೆ ಇಡುವ ಮಾದರಿಗಳನ್ನು ತಿಳಿಯೋಣ. ಐದನೇದಾಗಿ ಭಾರತದ ಪ್ರಮುಖ ಬೆಳೆಗಳ ಬಗ್ಗೆ ಅರಿತುಕೊಳ್ಳೋಣ. ಜೊತೆಗೆ ತೋಟಗಾರಿಕೆ ಕೃಷಿ ಮತ್ತು ಪುಷ್ಪ ಕೃಷಿಗಳ ಮಹತ್ವಗಳ ಕುರಿತು ಅಧ್ಯಯನ ಮಾಡೋಣ. ಬನ್ನಿ, ಹಾಗಾದರೆ ಭಾರತದ ಭೂ ಸಂಪನ್ಮೂಲ ಈ ಒಂದು ಪಾಠದಲ್ಲಿ ಮೊದಲನೇದಾಗಿ ನಾವು ಭಾರತದಲ್ಲಿ ಭೂ ಬಳಕೆ ಅಂದರೆ ನಮ್ಮ ದೇಶದಲ್ಲಿ ಭೂಮಿಯನ್ನು ಯಾವ ಯಾವ ಉದ್ದೇಶಗಳಿಗಾಗಿ ಹೇಗೆ ಅದನ್ನು ನಾವು ಬಳಸಿಕೊಳ್ಳುತ್ತಿದ್ದೇವೆ ಅನ್ನುವಂಥ ವಿಷಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭೂ ಬಳಕೆ ಅರ್ಥವನ್ನು ತಿಳಿಯೋಣ. ಹಾಗಾದರೆ ಭೂ ಬಳಕೆ ಅಂದರೆ ಏನು? ಇಲ್ಲಿ ಮಕ್ಕಳೇ, ನಾವೆಲ್ಲ ನಮ್ಮ ಸುತ್ತಮುತ್ತಲೂ ನಾವು ನೋಡ್ತೇವೆ, ಭೂಮಿಯನ್ನು ಹಲವಾರು ಉದ್ದೇಶಗಳಿಗಾಗಿ ನಾವು ಅದನ್ನು ಬಳಸ್ತಾ ಇದ್ದೇವೆ. ಹಾಗಾದರೆ ಹಲವಾರು ಉದ್ದೇಶಗಳು ಅಂತ ಬಂದಾಗ ನೋಡಿ, ನಮ್ಮ ಸುತ್ತಲೂ ಒಂದ್ಸಲಿ ನಾವು ಕಣ್ಣಾಡಿಸಿದಾಗ ಏನಪ್ಪ ಅಂತ ಹೇಳಿದ್ರೆ, ನಾವು ಭೂಮಿಯನ್ನು ಕೃಷಿ ಮಾಡಲು ಬಳಸುತ್ತೇವೆ, ವ್ಯವಸಾಯ ಮಾಡಲಿಕ್ಕೆ ಬಳಸ್ತೀವಿ, ಸಾರಿಗೆ ಸಂಪರ್ಕಗಳಿಗೆ ಅದನ್ನು ಬಳಸ್ತೀವಿ, ಹುಲ್ಲುಗಾವಲುಗಳಿಗೆ ಭೂಮಿಯನ್ನು ಬಳಸ್ತೀವಿ, ಅದ್ರ ಜೊತೆಗೆ ಅರಣ್ಯಗಳಿಗೆ ಭೂಮಿಯನ್ನು ಏನಪ್ಪ ಅಂತ ಹೇಳಿದ್ರೆ ಬಳಕೆ ಆಗ್ತಾ ಇದೆ. ಹಾಗೆ ಆಣೆಕಟ್ಟುಗಳನ್ನು ಕಟ್ಟಲಿಕ್ಕೆ ಬಳಕೆ ಆಗ್ತಾ ಇದೆ. ಅದೇ ರೀತಿ ನಗರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಭೂಮಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಳಕೆ ಆಗ್ತಾ ಇದೆ. ಅಂದರೆ ಭೂಮಿಯನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ನಾವೇನು ಮಾಡ್ತಾ ಇದ್ದೇವೆ, ಇವತ್ತು ಬಳಸ್ತಾ ಇದ್ದೇವೆ. ಅಂದರೆ ಭೂ ಬಳಕೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲೇನು ಹೇಳ್ರಿ, ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡುವುದನ್ನು ನಾವು ಭೂ ಬಳಕೆ ಎಂದು ಕರೆಯುತ್ತೇವೆ. ಅಂದರೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಸುವುದನ್ನು ನಾವೇನಂತ ಹೇಳ್ಬೋದು, ಸಾಮಾನ್ಯವಾಗಿ ಭೂ ಬಳಕೆ ಅಂಥೇಳಿ ಕರಿಬಹುದು. ಹಾಗಾದರೆ ನೋಡಿ, ಇಲ್ಲಿ ಅರಣ್ಯ ಹೌದಾ, ಹಾಗೆ ನಾವು ಕೃಷಿ ಮಾಡಲಿಕ್ಕೆ ಭೂಮಿಯನ್ನು ಬಳಸ್ತೀವಿ ಹೌದಾ, ಜೊತೆಗೆ ಹುಲ್ಲುಗಾವಲುಗಳನ್ನು ನಾವು ನೋಡ್ಬೋದು. ಹೀಗೆ ಅನೇಕ ಉದ್ದೇಶಗಳಿಗಾಗಿ ಭೂಮಿಯನ್ನು ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಬಳಸ್ತೀವಿ. ಇನ್ನು ನಾವು ಮುಖ್ಯವಾಗಿ ತಿಳಿಯುವಾಗ ಭೂಮಿಯನ್ನು ಬಳಕೆ ಮಾಡೋದು ಅಥವಾ ಬೇರೆ ಬೇರೆ ಉದ್ದೇಶಗಳಿಗಾಗಿ ನಾವು ಬಳಕೆ ಮಾಡ್ತೀವಲ್ಲ, ಆ ಬಳಕೆಯನ್ನು ನಿರ್ಧರಿಸುವಂತಹ ಅಂಶಗಳು. ಈಗ ನೋಡಿ, ಕೆಲವು ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಭೂಮಿಯನ್ನು ಕೃಷಿಗಾಗಿ ಹೆಚ್ಚು ಬಳಸ್ತಾರೆ. ಈಗ ನೀವು ಹಳ್ಳಿ ಕಡೆಗೆ ಹೋದಾಗ, ಅಂದರೆ ಈ ಒಂದು ಗ್ರಾಮೀಣ ಭಾಗದ ಕಡೆಗೆ ಹೋದಾಗ ನೋಡಿ, ಅಲ್ಲಿ ಹೆಚ್ಚಿನ ಭೂಮಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಹೆಚ್ಚಾಗಿ ಕೃಷಿಗೆ ಬಳಕೆ ಆಗಿರುತ್ತೆ. ಅಂದರೆ ಬೆಳೆಯನ್ನು ಬೆಳೆಯೋದಕ್ಕೆ ಬಳಕೆ ಆಗಿರುತ್ತೆ. ಅದೇ ನೀವು ನಗರ ಪ್ರದೇಶಕ್ಕೆ ಬಂದಾಗ ಭೂಮಿ ಏನಾಗಿರುತ್ತೆ ಹೇಳ್ರಿ, ಹೆಚ್ಚಾಗಿ ಮನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ, ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೌದಾ, ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ, ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಏನಪ್ಪ ಅಂತ ಹೇಳಿದ್ರೆ ಭೂಮಿ ಬಳಕೆ ಆಗಿರುತ್ತೆ. ಅಂದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಭೂಮಿ
ಭೂಮಿಯನ್ನು ಯಾವ ಉದ್ದೇಶಗಳಿಗಾಗಿ ಬಳಸಬೇಕು ಅನ್ನೋದನ್ನು ನಿರ್ಧರಿಸುವಂತಹ ಕೆಲವೊಂದಿಷ್ಟು ಅಂಶಗಳು ಇದ್ದಾವೆ. ಸೊ ಆ ಅಂಶಗಳ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಭೂಮಿಯನ್ನು ಬಳಸ್ತೀವಿ. ಅದರಲ್ಲಿ ಮೊದಲನೇ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಭೂಮಿಯ ಮೇಲ್ಮೈ ಲಕ್ಷಣ. ಅಂದರೆ ಭೂಮಿಯ ಮೇಲ್ಮೈ ಲಕ್ಷಣ ನಾವು ಭೂಮಿಯನ್ನು ಯಾವುದಕ್ಕಾಗಿ ಬಳಸಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಈಗ ಉದಾಹರಣೆಗೆ ನೋಡಿ, ಮರುಭೂಮಿ, ಹೌದಾ? ಸೊ ಆ ಮರುಭೂಮಿಯನ್ನು ನಾವು ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕಾಗಿ ಬಳಸ್ಬೋದು ಹೇಳ್ರಿ ನೋಡೋಣ. ಸೊ ಅಲ್ಲಿ ಬೆಳೀಲಿಕ್ಕಾಗೋದಿಲ್ಲ, ಅಥವಾ ಮನುಷ್ಯ ಜೀವನ ಮಾಡ್ತಾನೆ ಅಂತಂದರೆ ಜೀವನ ಮಾಡಲಿಕ್ಕೂ ಅಲ್ಲಿ ಸಾಧ್ಯ ಇಲ್ಲ. ಸೊ ಇದರಿಂದಾಗಿ ಅಲ್ಲಿನ ಭೂಮಿ ಏನಪ್ಪ ಅಂತ ಹೇಳಿದ್ರೆ ಹಾಗೆ ಪಾಳು ಬೀಳುವಂತಹ ಭೂಮಿಯಾಗಿರುತ್ತೆ. ಅಂದರೆ ಅದನ್ನು ಕೃಷಿಗೂ ಬಳಸಲಿಕ್ಕೆ ಯೋಗ್ಯ ಇರೋದಿಲ್ಲ, ಮತ್ತು ಯಾವ ಉದ್ದೇಶಗಳಿಗಾಗಿಯೂ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥ ಭೂಮಿಯನ್ನು ನಾವೇನಂತ ಹೇಳ್ಬೋದು ಅಂದರೆ ಇಲ್ಲಿ ಭೂಮಿಯ ಮೇಲ್ಮೈ ಲಕ್ಷಣಗಳು ಕೂಡ ನಾವು ಭೂಮಿಯನ್ನು ಬಳಕೆ ಮಾಡೋದ್ರ ಮೇಲೆ ನಿರ್ಧಾರವನ್ನು ಮಾಡ್ತವೆ. ಇನ್ನು ಎರಡನೇದಾಗಿ ವಾಯುಗುಣ. ಅಂದರೆ ಆ ಪ್ರದೇಶದ ವಾಯುಗುಣ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಭೂಮಿ ಯಾವ ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇದೆ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಗುರುತಿಸಲ್ಪಡುತ್ತೆ, ಹೌದಾ? ಸೊ ಅಲ್ಲಿ ಶೀತ ವಾಯುಗುಣ ಇದ್ದರೆ ಅಥವಾ ಉಷ್ಣ ವಾಯುಗುಣ ಇದ್ದರೆ ಸೊ ಆ ವಾಯುಗುಣಕ್ಕೆ ತಕ್ಕಂತೆ ಅಲ್ಲಿನ ಭೂಮಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬಳಕೆ ಆಗುತ್ತೆ. ಇನ್ನು ಮಣ್ಣು ಕೂಡ ಏನಾಗುತ್ತೆ ಅಂತಂದರೆ ಇಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರುವಂಥದ್ದು ಅಂಶ. ಯಾಕಂತೇಳಿದರೆ ಕೃಷಿಯನ್ನು ಮಾಡಲಿಕ್ಕೆ ಮುಖ್ಯವಾಗಿ ನಮಗೇನು ಬೇಕು ಅಂತ ಹೇಳಿದ್ರೆ ಮಣ್ಣು ಅಗತ್ಯ. ಸೊ ಮಣ್ಣು ಹೇಗಿರಬೇಕು? ಫಲವತ್ತಾಗಿರಬೇಕು. ಸೊ ಫಲವತ್ತಾದ ಮಣ್ಣಲ್ಲಿ ನಾವು ಬೆಳೆಗಳನ್ನು ಬೆಳಿಬೋದು. ಅದೇ ನೀವು ಮಣ್ಣಲ್ಲಿ ಕೆಲವೊಂದಿಷ್ಟು ಖನಿಜ ಅಂಶಗಳಿದ್ದರೆ ಅದನ್ನು ನಾವೇನು ಮಾಡ್ಬೋದು? ಗಣಿಗಾರಿಕೆಗೆ ಬಳಸ್ಬೋದು. ಅಂದರೆ ಭೂಮಿಯಲ್ಲಿ ಇರುವಂತಹ ಫಲವತ್ತತೆ ಖನಿಜಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ? ಆ ಭೂಮಿಯನ್ನು ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಸ್ತೀವಿ. ಜೊತೆಗೆ ಜನಸಾಂದ್ರತೆ ನೋಡಿ, ಎಲ್ಲಿ ಜನಸಾಂದ್ರತೆ ಹೆಚ್ಚಿದೆಯಲ್ಲ ಅಲ್ಲಿ ಭೂಮಿ ಏನಾಗುತ್ತೆ? ಅದು ಜನವಸತಿಗಾಗಿ ಅಥವಾ ನಗರಗಳ ನಿರ್ಮಾಣಕ್ಕಾಗಿ ಏನಾಗುತ್ತೆ? ಬಳಕೆ ಆಗುತ್ತೆ. ಅದೇ ಜನಸಾಂದ್ರತೆ ಕಡಿಮೆ ಇರುವಂಥ ಭಾಗಗಳಲ್ಲಿ ಅಲ್ಲಿ ಗಣಿಗಾರಿಕೆ ಆದರೂ ಮಾಡ್ಬೋದು, ಕೃಷಿ ಆದರೂ ಮಾಡ್ಬೋದು, ಹೌದಾ? ಬೇರೆ ಬೇರೆ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡ್ಬೋದು. ಆದರೆ ಜನಸಾಂದ್ರತೆ ಹೆಚ್ಚಿದ್ರೆ ಅದು ಜನರಿಗೆ ಅಂದರೆ ಜನವಸತಿಗೆ ಏನಪ್ಪ ಅಂತ ಹೇಳಿದ್ರೆ ಬಳಕೆ ಆಗುತ್ತೆ. ಹಾಗೆಯೇ ಸಾಮಾಜಿಕ ಅಂಶಗಳಾಗಿರ್ಬೋದು ಅಥವಾ ಆ ಪ್ರದೇಶದ ಆರ್ಥಿಕ ಅಂಶಗಳು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಭಾವ ಬೀರುತ್ತೆ. ಜೊತೆಗೆ ತಾಂತ್ರಿಕ ಅಂಶಗಳು ನೋಡಿ, ಈ ತಂತ್ರಜ್ಞಾನ ಅಭಿವೃದ್ಧಿ ಆದಂತೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿನ ಭೂಮಿ ಬಳಕೆ ಕೂಡ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಇತ್ತೀಚೆಗೆ ಪಾಳು ಬಿದ್ದಂಥ ಭೂಮಿಯನ್ನು ಕೂಡ ನಾವು ಏನು ಮಾಡ್ತಾ ಇದ್ದೇವೆ? ಬಳಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆ ಭೂಮಿಯನ್ನು ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ಅಥವಾ ತಂತ್ರಜ್ಞಾನವನ್ನು ಬಳಸಿ ಅಥವಾ ಯಂತ್ರಗಳನ್ನು ಬಳಸಿ ಅದನ್ನು ಕೂಡ ನಾವೇನು ಮಾಡಿದ್ದೇವೆ? ಇವತ್ತು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾರ್ಪಾಟು ಮಾಡಿದ್ದೇವೆ. ಅಂದರೆ ತಾಂತ್ರಿಕತೆ ಬೆಳೆದಂತೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಭೂ ಬಳಕೆ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಬದಲಾವಣೆ ಆಗ್ತಾ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಆದ್ದರಿಂದ ಭೂ ಬಳಕೆಯನ್ನು ನಿರ್ಧರಿಸುವಂಥ ಅಂಶಗಳಲ್ಲಿ ಮೊದಲನೇದಾಗಿ ಭೂಮಿಯ ಲಕ್ಷಣಗಳು, ಎರಡನೇದಾಗಿ ವಾಯುಗುಣ, ಮೂರನೇದಾಗಿ ಮಣ್ಣು, ಜನಸಾಂದ್ರತೆ, ಸಾಮಾಜಿಕ ಅಂಶಗಳು, ಆರ್ಥಿಕ ಅಂಶಗಳು ಮತ್ತು ತಾಂತ್ರಿಕ ಅಂಶಗಳು. ಸೊ ಈ ರೀತಿಯ ಅಂಶಗಳು ಪ್ರಭಾವವನ್ನು ಬೀರ್ತವೆ. ಇನ್ನು ಮುಂದೆ ಹೋಗಿ ನೋಡಿ, ನೀವಿಲ್ಲಿ ಗುರುತಿಸ್ಬೋದು ಮಕ್ಕಳೇ. ಇನ್ನು ಮುಂದಿನ ಅಂಶದಲ್ಲಿ ನಾವೇನು ತಿಳಿಯೋಣಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಭೂಮಿಯನ್ನು ಯಾವ ಉದ್ದೇಶಗಳಿಗಾಗಿ ಬಳಸ್ತಾ ಇದ್ದೇವೆ, ಯಾವ ಉದ್ದೇಶಗಳಿಗೆ ಹೆಚ್ಚು ಭೂಮಿ ಬಳಕೆ ಆಗ್ತಾ ಇದೆ, ಯಾವ ಉದ್ದೇಶಕ್ಕಾಗಿ ಕಡಿಮೆ ಭೂಮಿ ಬಳಕೆ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ಮುಖ್ಯವಾಗಿ ನೋಡುವಾಗ ಭೂಮಿ ಏನಪ್ಪ ಅಂತ ಹೇಳಿದರೆ ನೈಸರ್ಗಿಕ ಸಂಪನ್ಮೂಲ. ಇದನ್ನು ನಾವು ಎಷ್ಟು ಸಮರ್ಪಕವಾಗಿ ಬಳಕೆ ಮಾಡ್ತೀವಲ್ಲ ಅಷ್ಟು ನಮಗೇನಪ್ಪ ಅಂತ ಹೇಳಿದರೆ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಭಾರತ ಏನಪ್ಪ ಅಂತ ಹೇಳಿದರೆ ಕೃಷಿ ಪ್ರಧಾನ ರಾಷ್ಟ್ರ,
ಹೌದಾ? ನಮ್ಮ ದೇಶ ಏನು ಕೃಷಿ ಪ್ರಧಾನ ರಾಷ್ಟ್ರ. ಸೊ ಆದ್ದರಿಂದ ನಾವು ಭೂಮಿಯನ್ನು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಸಮರ್ಪಕವಾಗಿ ಬಳಕೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಹಾಗಾದರೆ ನಾವು ಯಾವ ಉದ್ದೇಶಗಳಿಗಾಗಿ ನಾವು ಭೂಮಿಯನ್ನು ಬಳಸ್ತಾ ಇದ್ದೇವೆ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ಇಲ್ಲಿ ಮೊದಲನೇದಾಗಿ ಭಾರತದಲ್ಲಿ ನಿವ್ವಳ ಸಾಗುವಳಿ ಪ್ರದೇಶ, ಅಂದರೆ ಭೂಮಿ ನಿವ್ವಳ ಸಾಗುವಳಿ ಪ್ರದೇಶಕ್ಕಾಗಿ ಬಳಕೆ ಆಗ್ತಾ ಇದೆ. ಎರಡನೇದಾಗಿ ಅರಣ್ಯ ಪ್ರದೇಶಗಳಿಗೆ ಬಳಕೆ ಆಗ್ತಾ ಇದೆ. ಮೂರನೆಯ ಒಂದು ಉದ್ದೇಶ ಕೃಷಿಗಾಗಿ ದೊರೆಯದ ಭೂಮಿ ಅನ್ನುವಂತಹ ಉದ್ದೇಶ. ನಾಲ್ಕನೇದಾಗಿ ಪಾಳು ಭೂಮಿ. ಐದನೇದು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಖಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳಗಳು. ಆರನೇದಾಗಿ ಇತರೆ ಉದ್ದೇಶಕ್ಕಾಗಿ. ಅಂದರೆ ಈ ಒಟ್ಟು 7 ಉದ್ದೇಶಗಳಿಗಾಗಿ ಭಾರತದಲ್ಲಿ ಭೂಮಿ ಏನಾಗ್ತಾ ಇದೆ, ಬಳಕೆ ಆಗ್ತಾ ಇದೆ. ಅಂದರೆ ಭೂ ಬಳಕೆಯ ಮಾದರಿಗಳು ಅಂಥೇಳಿ ನಾವಿಲ್ಲಿ ಗುರುತಿಸ್ತೀವಿ. ಸೊ ಇಲ್ಲಿ ನೀವು ನಮ್ಮ ಇಂಡಿಯಾ ಮ್ಯಾಪಲ್ಲಿ ಅಥವಾ ನಮ್ಮ ಭಾರತ ನಕಾಶೆಯಲ್ಲಿ ನೀವು ಗುರುತಿಸ್ಬೋದು ಮಕ್ಕಳೇ. ಆಯಾ ಕಲರಲ್ಲಿ, ಅಂದರೆ ಯಾವ್ಯಾವ ಕಲರಲ್ಲಿ ಇದೆಯಲ್ಲ ಅಕ್ಷರಗಳು, ಸೊ ಅದೇ ಕಲರಲ್ಲಿ ಇಲ್ಲಿ ಗುರುತಿಸಲಾಗಿದೆ ನೋಡಿ. ಸಾಗುವಳಿಗೆ ಬಳಕೆ ಆಗ್ತಾ ಇದ್ದಂಥ ಭೂಮಿಯ ಪ್ರಮಾಣ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚಾಗಿದೆ. ಹುಲ್ಲುಗಾವಲು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚಾಗಿರುವಂಥದ್ದನ್ನು ನಾವು ಅಲ್ಲಿ ಗಮನಿಸ್ಬೋದು. ಜೊತೆಗೆ ಅರಣ್ಯ ಪ್ರದೇಶ ಕೂಡ ಏನಾಗಿದೆ ಅಲ್ಲಿ ಹೆಚ್ಚಾಗಿದೆ ನೋಡಿ. ಎಲ್ಲೆಲ್ಲಿ ಹೆಚ್ಚಿದೆ ಅರಣ್ಯ ಪ್ರದೇಶ, ಹಸಿರು ಕಲರಿಂದ ಅದನ್ನು ಗುರುತಿಸಲಾಗಿದೆ. ಹುಲ್ಲುಗಾವಲು ಮತ್ತು ಅರಣ್ಯ ಪ್ರದೇಶವನ್ನು ಅದನ್ನು ನೀವು ಗಮನಿಸ್ಬೋದು ಮಕ್ಕಳೇ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಈ ಬೇರೆ ಬೇರೆ ಉದ್ದೇಶಗಳಿಗಾಗಿ ಭೂಮಿ ಅನ್ನೋದು ಏನಾಗ್ತಾ ಇದೆ, ಇಲ್ಲಿ ಬಳಕೆ ಆಗ್ತಾ ಇದೆ. ಸರಿ, ಇಲ್ಲಿ ಮುಂದೆ ನಾವೇನಪ್ಪ ಅಂತ ಹೇಳಿದರೆ ಭೂಮಿಯನ್ನು ನಿವ್ವಳ ಸಾಗುವಳಿ ಉದ್ದೇಶಕ್ಕಾಗಿ ಬಳಸ್ತಾ ಇರುವಂಥದ್ದು. ಹಾಗಾದರೆ ನಿವ್ವಳ ಸಾಗುವಳಿ ಎಂದರೆ ಏನಪ್ಪ ಅಂತ ಹೇಳಿದರೆ ಬೆಳೆ ಬೆಳೆಯುವ ಉದ್ದೇಶಕ್ಕಾಗಿ ಅಥವಾ ಬೇಸಾಯ ಮಾಡುವ ಉದ್ದೇಶಕ್ಕಾಗಿ ಅಥವಾ ವ್ಯವಸಾಯ ಮಾಡುವ ಉದ್ದೇಶಕ್ಕಾಗಿ ಅಥವಾ ಕೃಷಿ ಮಾಡುವ ಉದ್ದೇಶಕ್ಕಾಗಿ ಭೂಮಿ ಬಳಕೆ ಆಗ್ತಾ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ನಿವ್ವಳ ಸಾಗುವಳಿ ಭೂಮಿ ಅಂಥೇಳಿ ಕರಿತೀವಿ. ಸೊ ಅದರಲ್ಲಿಯೂ ಭಾರತ ಏನಾಗಿದೆ ಅಂತ ಹೇಳಿದರೆ ಕೃಷಿ ಪ್ರಧಾನ ದೇಶ. ಸೊ ಇಲ್ಲಿ ಭಾರತದಲ್ಲಿ ನೋಡಿ ಸಾಮಾನ್ಯವಾಗಿ ಹೆಚ್ಚಾಗಿ ಏನಪ್ಪ ಅಂತ ಹೇಳಿದ್ರೆ ಭೂಮಿ ಯಾವುದಕ್ಕೆ ಬಳಕೆ ಆಗ್ತಾ ಇದೆ ಅಂದರೆ ಅಲ್ಲಿ ಮುಖ್ಯವಾಗಿ ಕೃಷಿಗೆ ಬಳಕೆ ಆಗ್ತಾ ಇದೆ. ಇದ್ರ ಪ್ರಮಾಣ ಎಷ್ಟಿದೆ ನೋಡಿ, ಇದ್ರ ಪ್ರಮಾಣ ಎಷ್ಟಿದೆ ನಮ್ಮ ಟೋಟಲ್ ಭೂಮಿ ನಿಮ್ಗೆ ಗೊತ್ತಿದೆ ಮಕ್ಕಳೇ. ನಮ್ಮ ದೇಶ ಇಡೀ ಜಗತ್ತಿನಲ್ಲಿ 7ನೇ ದೊಡ್ಡ ದೇಶ, ಅತಿ ವಿಸ್ತಾರವಾದಂಥ ದೇಶಗಳಲ್ಲಿ ಇದು ಕೂಡ ಒಂದು. ಸೊ ಅಲ್ಲಿ ಆ ವಿಸ್ತಾರವಾದಂತಹ ಭೂಪ್ರದೇಶದಲ್ಲಿ ನಮ್ಮ ಒಟ್ಟು ಭೂಮಿಯಲ್ಲಿ ಏನಪ್ಪ ಅಂತ ಹೇಳಿದರೆ 42.2% ಭೂಮಿ ನಿವ್ವಳ ಸಾಗುವಳಿಗಾಗಿ ಅಥವಾ ವ್ಯವಸಾಯದ ಉದ್ದೇಶಕ್ಕಾಗಿ ಏನಾಗ್ತಾ ಇದೆ, ಬಳಕೆ ಆಗ್ತಾ ಇದೆ. ಸೊ ಇದು ದೇಶಾದ್ಯಂತ ಏನಾಗಿಲ್ಲ ಅಂತ ಹೇಳಿದರೆ ಒಂದೇ ರೀತಿಯಾಗಿ ಹಂಚಿಕೆ ಆಗಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಏನಾಗ್ತಾ ಇದೆ, ಬಳಕೆ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋದಂತೆ, ಬೇರೆ ಬೇರೆ ಪ್ರದೇಶಗಳಿಗೆ ಹೋದಂತೆ ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಕೆ ಆಗ್ತಾ ಇದೆ. ಆದರೆ ಟೋಟಲ್ ಆಗಿ ನಮ್ಮ ಕೃಷಿ ಭೂಮಿ ಏನಿದೆಯಲ್ಲ ಅದು ಏನಾಗಿದೆ ಅಂತ ಹೇಳಿದರೆ ಹೆಚ್ಚಾಗಿರುವಂಥದ್ದು, ಅದು 42.2% ಇದೆ. ಇನ್ನು ಅತಿ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿದಂಥ ರಾಜ್ಯಗಳನ್ನು ನಾವು ಗುರುತಿಸುವಾಗ ಮುಖ್ಯವಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿ ಇಲ್ಲಿ ನೀವು ಗುರುತಿಸ್ಬೋದು. ನಮ್ಮ ಭಾರತ ನಕಾಶೆಯಲ್ಲಿ ನೋಡಿ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ ಮತ್ತು ಕೇರಳ, ಈ 5 ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಅಲ್ಲಿನ ಭೂಮಿ ಹೆಚ್ಚಾಗಿ ಯಾವುದಕ್ಕೆ ಬಳಕೆ ಆಗ್ತಾ ಇದೆ ಅಂತ ಹೇಳಿದರೆ ಕೃಷಿಗೆ ಬಳಕೆ ಆಗ್ತಾ ಇರೋದನ್ನು ನಾವಿಲ್ಲಿ ಗುರುತಿಸ್ಬೋದು. ಇನ್ನು ಅದಕ್ಕೆ ಪ್ರತಿಯಾಗಿ
ಅತಿ ಕಡಿಮೆ ಕೃಷಿಗೆ ಬಳಕೆ ಆಗ್ತಾ ಇರುವಂಥ ಭೂಮಿ ಮುಖ್ಯವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಸೊ ಈಶಾನ್ಯ ರಾಜ್ಯಗಳು ಅಂದರೆ ಇಲ್ಲಿದ್ದಾವೆ ನೋಡಿ. ಈ ರಾಜ್ಯಗಳನ್ನು ನಾವೇನಂತ ಕರಿತೀವಿ? ಈಶಾನ್ಯ ರಾಜ್ಯಗಳು. ಹಾಗಾದರೆ ಇಲ್ಲಿ ಬರುವಂಥ ರಾಜ್ಯಗಳು ಯಾವುದು ನೋಡಿ? ಮಣಿಪುರ, ತ್ರಿಪುರ, ಮೇಘಾಲಯ, ಅಸ್ಸಾಂ, ಅರುಣಾಚಲ್ ಪ್ರದೇಶ್. ಹೌದಾ? ಸೊ ಇಲ್ಲಿರುವಂತಹ ಈ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಭೂಮಿ ಕೃಷಿಗೆ ಕಡಿಮೆ ಬಳಕೆ ಆಗ್ತಾ ಇದೆ. ಅರ್ಥ ಆಯ್ತು ಮಕ್ಕಳೇ? ಕಡಿಮೆ ಬಳಕೆ ಆಗ್ತಾ ಇದೆ. ಅಂದರೆ ಇಲ್ಲಿ ಹೆಚ್ಚಾಗಿ ಅರಣ್ಯವನ್ನು ನಾವು ಗುರುತಿಸ್ತೀವಿ, ಬಟ್ ಇಲ್ಲಿ ಕೃಷಿಯನ್ನು ಏನಾಗೋದಿಲ್ಲ, ಹೆಚ್ಚಾಗಿ ಬಳಕೆ ಆಗೋದಿಲ್ಲ. ಆದ್ದರಿಂದ ಸೊ ಇಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ಬೋದು ಮಕ್ಕಳೇ? ಹೆಚ್ಚಾಗಿ ಕೃಷಿ ಮಾಡುವಂತಹ ರಾಜ್ಯಗಳು, ಕೃಷಿಗೆ ಬಳಕೆಯಾಗುವಂಥ ಭೂಮಿ ಹೆಚ್ಚು ಕಂಡುಬರುವಂಥ ರಾಜ್ಯಗಳು ಪಂಜಾಬ್ ಇದೆ, ಹರಿಯಾಣ ಇದೆ, ಉತ್ತರ ಪ್ರದೇಶ ಇದೆ, ಪಶ್ಚಿಮ ಬಂಗಾಳ ಇದೆ ಮತ್ತು ಕೇರಳ ಇದೆ. ಇನ್ನು ಅತಿ ಕಡಿಮೆ ಕೃಷಿಗೆ ಬಳಕೆ ಆಗ್ತಾ ಇರುವಂಥ ಭೂಮಿ ಎಲ್ಲಿ ಅಂತ ಹೇಳಿದರೆ ಎಲ್ಲಿ? ಈಶಾನ್ಯ ರಾಜ್ಯಗಳಲ್ಲಿ. ಸಾಮಾನ್ಯವಾಗಿ ಅದನ್ನು ನಾವು ತಿಳ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಉದ್ದೇಶ ಅಂದರೆ ಭಾರತದಲ್ಲಿ ಬಳಕೆ ಆಗ್ತಾ ಇರುವಂತಹ ಭೂಮಿ ಅರಣ್ಯಕ್ಕೆ ಏನಪ್ಪ ಅಂತ ಹೇಳಿದ್ರೆ ಬಳಕೆ ಆಗ್ತಾ ಇದೆ. ಎರಡನೇದಾಗಿ ಕೃಷಿಯ ನಂತರ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಅರಣ್ಯ ಪ್ರದೇಶ. ಭಾರತದ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆ ಅಂತ ಹೇಳಿದರೆ ನಮ್ಮ ಒಟ್ಟು ಪ್ರದೇಶದಲ್ಲಿ 22.8% ಭಾಗ ಮಾತ್ರ ಏನಾಗಿದೆ ಅಂತ ಹೇಳಿದರೆ ಅರಣ್ಯಗಳಿಂದ ಆವೃತವಾಗಿದೆ. ನೋಡಿ, ನೀವು ನಮ್ಮ ಭಾರತದ ಅರಣ್ಯ ವರದಿಯ ಪ್ರಕಾರ, ಅರಣ್ಯ ಇಲಾಖೆಯ ವರದಿಯ ಪ್ರಕಾರ ಅಥವಾ 1952ರ ಒಂದು ಅರಣ್ಯ ಇದರ ಪ್ರಕಾರ ಭಾರತದಲ್ಲಿ ಎಷ್ಟಿರಬೇಕು, ಸಾಮಾನ್ಯವಾಗಿ ಎಷ್ಟಿರಬೇಕು ಅರಣ್ಯ ಅಂಥೇಳಿದರೆ 33% ಅರಣ್ಯ ಇರಬೇಕು ಅಂಥೇಳಿ ಹೇಳುತ್ತದೆ. ಹೌದಾ? ಆದರೆ ನಮ್ಮಲ್ಲಿರುವಂತಹ ಅರಣ್ಯ ಪ್ರಮಾಣ ಎಷ್ಟಿದೆ ಅಂತ ಹೇಳಿದರೆ 22.8. ಅಂದರೆ ನಾವು ಇನ್ನೂ ಕೂಡ ಏನು ಮಾಡಬೇಕಾಗಿದೆ? ಅರಣ್ಯಗಳನ್ನು ಬೆಳೆಸಬೇಕು, ಮರಗಳನ್ನು ಬೆಳೆಸಬೇಕನ್ನುವಂಥ ಅನಿವಾರ್ಯತೆಯನ್ನು ಏನು ಮಾಡುತ್ತೆ ಅಂತ ಹೇಳಿದರೆ ಇದು ನಮಗೆ ತೋರಿಸುತ್ತೆ. ಇನ್ನು ಅರಣ್ಯ ಪ್ರದೇಶವನ್ನು ಹೆಚ್ಚು ಹೊಂದಿರುವಂತಹ ರಾಜ್ಯಗಳು ಅಥವಾ ಪ್ರದೇಶಗಳು ಯಾವುದು ಅಂತ ಹೇಳಿದರೆ ಮುಖ್ಯವಾಗಿ ನಾವು ಇಲ್ಲಿ ನೋಡುವಾಗ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಏನಪ್ಪ ಅಂತ ಹೇಳಿದರೆ ಯಾವುದು? ಇಲ್ಲಿ ನೋಡಿ, ಇಲ್ಲಿ ಬರುವಂಥ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಈಶಾನ್ಯ ರಾಜ್ಯಗಳು. ಹೌದಾ? ನಾನು ಆಗಲೇ ಹೇಳಿದ್ದೆ ನಿವ್ವಳ ಸಾಗುವಳಿ ಭೂಮಿ ಇಲ್ಲಿ ಕಡಿಮೆ ಕಂಡುಬರುತ್ತೆ. ಯಾಕೆ ಕಂಡುಬರುತ್ತೆ ಕಡಿಮೆ ಅಂದರೆ ಇಲ್ಲಿ ಅರಣ್ಯ ಜಾಸ್ತಿ ಇದೆ. ಹೌದಾ? ಅರಣ್ಯ ಪ್ರದೇಶ ಇಲ್ಲಿ ಹೆಚ್ಚಾಗಿದೆ. ಸೊ ಈ ಅಂಡಮಾನ್ ನಿಕೋಬಾರ್ ಕೂಡ ಅದಕ್ಕೆ ಏನಪ್ಪ ಅಂತ ಹೇಳಿದರೆ ಪ್ಲಸ್ ಆಗುತ್ತೆ. ಸೊ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಪ್ರದೇಶ ಯಾವುದು ಅಂತ ಹೇಳಿದರೆ ಅಂಡಮಾನ್ ನಿಕೋಬಾರ್ ಪ್ರದೇಶ ಮತ್ತು ಈಶಾನ್ಯ ರಾಜ್ಯಗಳು. ಇನ್ನು ಅದಕ್ಕೆ ಪ್ರತಿಯಾಗಿ ಕಡಿಮೆ ಅರಣ್ಯ ಕಂಡುಬರುವಂಥ ರಾಜ್ಯಗಳು ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಬ್ಲ್ಯಾಕಲ್ಲಿ ಇದೆಯಲ್ಲ. ಸೊ ಈ ಭಾಗದಲ್ಲಿ ನಾವು ಅದನ್ನು ಗುರುತಿಸ್ಬೋದು. ಅಂದರೆ ಈ ಭಾಗ ಅಂದರೆ ರಾಜಸ್ಥಾನ, ಹರಿಯಾಣ, ಹೌದಾ, ಪಂಜಾಬ್ ಮತ್ತು ಗುಜರಾತ್, ಈ ಭಾಗದಲ್ಲಿ ಏನಪ್ಪ ಅಂತ ಹೇಳಿದರೆ ಅತಿ ಕಡಿಮೆ ಅರಣ್ಯವನ್ನು ನಾವು ಗುರುತಿಸ್ತೀವಿ. ಹೌದಾ? ಯಾಕೆ ಅತಿ ಕಡಿಮೆ ಅಂದರೆ ಸಾಮಾನ್ಯವಾಗಿ ರಾಜಸ್ಥಾನದಲ್ಲಿ ಮರುಭೂಮಿ ಇದೆ, ಕಡಿಮೆ ಅರಣ್ಯ. ಅದೇ ರೀತಿ ಹರಿಯಾಣದಲ್ಲಿ ಮತ್ತು ಪಂಜಾಬ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕೃಷಿಗೆ ಹೆಚ್ಚು ಭೂಮಿಯನ್ನು ಬಳಸ್ತಾರೆ, ಆದ್ದರಿಂದ ಇಲ್ಲಿ ಏನಾಗಿದೆ? ಅರಣ್ಯ ಕಡಿಮೆ ಇದೆ. ಗುಜರಾತ್ನಲ್ಲೂ ಏನಾಗಿದೆ ಅಂತ ಹೇಳಿದರೆ ಅಲ್ಲೂ ಕೂಡ ಕೃಷಿಗೆ ಹೆಚ್ಚಾಗಿ ಭೂಮಿಯನ್ನು ಬಳಸಲಾಗುತ್ತೆ ಮತ್ತು ಅಲ್ಲಿ ಕೂಡ ಏನಿದೆ ಅಂತ ಹೇಳಿದರೆ ಮರುಭೂಮಿಯನ್ನು ನಾವು ನೋಡ್ತೀವಿ. ಸೊ ಆದ್ದರಿಂದ ಈ ಭಾಗದಲ್ಲಿ ಏನಪ್ಪ ಅಂತ ಹೇಳಿದರೆ ಅರಣ್ಯ ಪ್ರದೇಶ ಏನಾಗಿದೆ ಇಲ್ಲಿ ಕಡಿಮೆ ಕಂಡುಬರುತ್ತೆ. ಸೊ ಈ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಹಾಗೆ ಮುಂದೆ ಹೋಗಿ ನಮ್ಮ ಭಾರತದಲ್ಲಿ ಭೂಮಿ ಮೂರನೇ ಉದ್ದೇಶ ಯಾವುದು ಅಂತ ಹೇಳಿದರೆ ಕೃಷಿಗಾಗಿ ದೊರೆಯದ ಭೂಮಿ. ಅಂದರೆ ಕೃಷಿಗಾಗಿ ದೊರೆಯದ ಭೂಮಿ ಅಂದರೆ ಏನಪ್ಪ ಅಂತ ಹೇಳಿದರೆ ಮಾನವನ ವಸತಿಗಳು, ರಸ್ತೆ, ರೈಲು ಮಾರ್ಗ, ಕಾಲುವೆ, ಪರ್ವತ, ಮರಳುಮಯ ಭೂಮಿ,
ಮೊದಲಾದ ಕೃಷಿಯೇತರ ಉದ್ದೇಶಗಳಿಗಾಗಿ ಬಳಕೆಯಾಗುವ ಭೂಮಿಯನ್ನು ನಾವೇನಂತ ಕರಿತೀವಿ? ಕೃಷಿಗೆ ದೊರೆಯದ ಭೂಮಿ ಅಂಥೇಳಿ ಕರಿತೀವಿ. ಅಂದರೆ ಈ ಭೂಮಿ ಏನಾಗುತ್ತೆ ಅಂತ ಹೇಳಿದರೆ, ಈ ಭೂಮಿಯಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ಮಾನವನ ವಸತಿಗಳು, ಅಂದರೆ ಮಾನವನ ಮನೆಗಳಾಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಮಾರುಕಟ್ಟೆಗಳಾಗಿರ್ಬೋದು, ರಸ್ತೆಗಳು ಆಗಿರ್ಬೋದು, ರೈಲು ಮಾರ್ಗಗಳು ಆಗಿರ್ಬೋದು, ಹೌದಾ, ಕಾಲುವೆಗಳು, ಹೌದಾ, ಕೆನಾಲ್ಸ್, ಕಾಲುವೆಗಳು ಆಗಿರ್ಬೋದು, ಪರ್ವತಗಳು, ಇನ್ನು ಕೆಲವೊಂದಿಷ್ಟು ಮರಳುಮಯ, ಅಂದರೆ ಅಲ್ಲಿ ಕೃಷಿ ಮಾಡಲಿಕ್ಕೆ ಯೋಗ್ಯ ಮಣ್ಣಿರೋದಿಲ್ಲ, ಸೊ ಮರಳುಮಯ ಇರುತ್ತೆ. ಸೊ ಅಂಥ ಭೂಮಿ ಏನಾಗುತ್ತೆ ಅಂತ ಹೇಳಿದರೆ ಯಾವುದಕ್ಕೆ ದೊರೆಯೋದಿಲ್ಲ? ಕೃಷಿಗೆ ದೊರೆಯೋದಿಲ್ಲ. ಸೊ ಅಂಥದ್ದನ್ನು ನಾವೇನಂತ ಕರಿತೀವಿ? ಕೃಷಿಗಾಗಿ ದೊರೆಯದ ಭೂಮಿ ಅಂಥೇಳಿ ಕರಿತೀವಿ. ಸೊ ಈ ಪ್ರದೇಶ ಭಾರತದಲ್ಲಿ ಒಟ್ಟು ಎಷ್ಟಿದೆ ಅಂದರೆ, ಮುಖ್ಯವಾಗಿ ನಾವು ನೋಡುವಾಗ ಈ ಪ್ರದೇಶ ಭಾರತದಲ್ಲಿ ಶೇಕಡ 14.1 ಇಷ್ಟು ಭಾಗ ಏನಾಗಿದೆ ಅಂತ ಹೇಳಿದರೆ ಕೃಷಿಗೆ ದೊರೆಯದ ಭೂಮಿಯನ್ನು ನಾವು ಭಾರತದಲ್ಲಿ ಗುರುತಿಸ್ತೀವಿ. ಇನ್ನು ಈ ಪ್ರದೇಶವನ್ನು ಹೆಚ್ಚಾಗಿ ಹೊಂದಿರುವಂಥ ರಾಜ್ಯಗಳು ಅಂತ ಹೇಳಿದರೆ ಆಸಾಂ, ಮಣಿಪುರ್ ಮತ್ತು ಸಿಕ್ಕಿಂ ರಾಜ್ಯಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಅದೇ ರೀತಿ ಕಡಿಮೆ ಇರುವಂತಹ ರಾಜ್ಯಗಳು ಅಂತಂದರೆ ಮುಖ್ಯವಾಗಿ ಗೋವಾ, ಕೇರಳ, ಒರಿಸ್ಸಾ ಮತ್ತು ಮಹಾರಾಷ್ಟ್ರಗಳಲ್ಲಿ ಈ ಭೂಮಿಯನ್ನು ನಾವು ಕಡಿಮೆಯಾಗಿ ಗುರುತಿಸ್ಬೋದು. ಸೊ ಇಂಡಿಯಾ ಮ್ಯಾಪಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಮಕ್ಕಳೇ, ಸಿಕ್ಕಿಂ, ಆಸಾಂ, ಮಣಿಪುರ್, ಹೌದಾ, ಸೊ ಈ ರಾಜ್ಯಗಳು, ಅದೇ ರೀತಿ ಗೋವಾ, ಒಡಿಸ್ಸಾ, ಕೇರಳ, ಮಹಾರಾಷ್ಟ್ರ. ಸೊ ಇಲ್ಲಿ ನಾವು ಇವುಗಳನ್ನು ಗುರುತಿಸ್ತೀವಿ. ಇನ್ನು ನೆಕ್ಸ್ಟ್ ಭೂಮಿ ಪಾಳು ಭೂಮಿ. ನೋಡಿ, ನಮ್ಮ ದೇಶದಲ್ಲಿ ಬಳಕೆ ಆಗ್ತಿರುವಂತಹ ಇನ್ನೊಂದು ಉದ್ದೇಶ ಪಾಳು ಭೂಮಿ. ನೋಡಿ, ಒಟ್ಟು ಭೂಮಿಯಲ್ಲಿ ಶೇಕಡ 8.2 ಭೂಮಿ ಏನಾಗಿದೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಪಾಳು ಭೂಮಿಯಾಗಿ ಮಾರ್ಪಾಡಾಗಿದೆ. ಅಂದರೆ ಇದು ಸಾಗುವಳಿ ಮಾಡಲಿಕ್ಕೆ ಬಳಕೆ ಮಾಡದ ಭೂಮಿಯನ್ನು ನಾವೇನಪ್ಪ ಅಂತ ಹೇಳಿದರೆ ಪಾಳು ಭೂಮಿ ಅಂಥೇಳಿ ಕರಿತೀವಿ. ಒಂದು ವರದಿಯ ಪ್ರಕಾರ ಈ ಭೂಮಿ ಏನಪ್ಪ ಅಂತ ಹೇಳಿದರೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ಇಲ್ಲೇನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ ಇದನ್ನು ಕೃಷಿಗೆ ಬಳಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಹೇಳ್ಬೋದು. ಅಂದರೆ ಅದು ಇನ್ನೂ ಕೂಡ ಪ್ರಗತಿಯಲ್ಲಿರುವಂಥ ಒಂದು ಅಂಶ ಅಂಥೇಳಿ ನಾವಿಲ್ಲಿ ಗುರುತಿಸ್ಬೋದು. ಇನ್ನು ಇಂಥ ಭೂಮಿ ಪಾಳು ಭೂಮಿ ಹೆಚ್ಚಾಗಿರುವಂತಹ ರಾಜ್ಯಗಳು ನೋಡಿ, ಇಲ್ಲಿ ಮುಖ್ಯವಾಗಿ ಮಿಜೋರಾಂ. ನೋಡಿ, ಪಾಳು ಭೂಮಿ ಹೆಚ್ಚಾಗಿ ಕೊಂಡುಬರುವಂಥ ರಾಜ್ಯಗಳು ನೋಡಿ ಮಿಜೋರಾಂ ಇದೆ ಇಲ್ಲಿ, ಹೌದಾ. ಅದೇ ರೀತಿ ತಮಿಳುನಾಡು ಮತ್ತು ಮೇಘಾಲಯ. ನೋಡಿ, ಇದು ಮೇಘಾಲಯ, ಇದು ಮಿಜೋರಾಂ, ಹೌದಾ. ಮಿಜೋರಾಂ, ತಮಿಳುನಾಡು, ಮೇಘಾಲಯಗಳಲ್ಲಿ ಪಾಳುಭೂಮಿಯನ್ನು ನಾವು ಹೆಚ್ಚು ಕಾಣ್ತೀವಿ. ಹಾಗೆಯೇ ತ್ರಿಪುರ, ಪುದುಚೇರಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಅತಿ ಕಡಿಮೆ ಪಾಳುಭೂಮಿಯನ್ನು ನಾವು ಗುರುತಿಸ್ತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ನೋಡಿ, ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂದರೆ ಈ ಭೂಮಿ ಏನಾಗಿದೆ ಅಂತೇಳಿದರೆ ಕೃಷಿಗೆ ಯೋಗ್ಯವಾಗಿದೆ, ಆದರೆ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಸೊ ಆದ್ದರಿಂದ ಇಲ್ಲೇನಪ್ಪ ಅಂತೇಳಿದರೆ ಈ ಭೂಮಿಯನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಮಣ್ಣಿನ ಸಾರದ ಕೊರತೆ. ನೋಡಿ, ಮಣ್ಣಿನ ಸಾರದ ಕೊರತೆಯಿಂದಾಗಿ ಆ ಭೂಮಿಯನ್ನು ನಾವೇನು ಮಾಡಿದ್ದೇವೆ, ಕೃಷಿಗೆ ಬಳಸ್ತಾ ಇಲ್ಲ, ಹಾಗೆ ಬಿಟ್ಟಿರೋದನ್ನು ನಾವು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂಥೇಳಿ ಗುರುತಿಸ್ತೀವಿ. ಹಾಗಾದರೆ ಈ ಭೂಮಿ ಎಲ್ಲಿ ಹೆಚ್ಚು ಕಂಡು ಬರುತ್ತೆ ನೋಡಿ, ಇದರಲ್ಲಿ ಕೆಲವೊಂದಿಷ್ಟು ಕೊರತೆ, ಮಣ್ಣಿನ ಸಾರದ ಕೊರತೆ ಇರುತ್ತೆ, ಅಂದರೆ ಲವಣಾಂಶಗಳ ಕೊರತೆ ಇರುತ್ತೆ. ಸೊ ಆದ್ದರಿಂದ ಆ ಭೂಮಿಯನ್ನು ನಾವು ಕೃಷಿಗೆ ಬಳಸ್ತಾ ಇರೋದಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ನಾವೇನಪ್ಪ ಅಂತ ಹೇಳಿದರೆ ಮೇಘಾಲಯ. ನೋಡಿ, ಮೇಘಾಲಯ, ಗೋವಾ, ಹೌದಾ. ನೋಡಿ, ಮೇಘಾಲಯ, ಗೋವಾ, ಹೌದಾ, ಜೊತೆಗೆ ನಾಗಾಲ್ಯಾಂಡ್
ಮತ್ತು ರಾಜಸ್ಥಾನಗಳಲ್ಲಿ ಈ ರೀತಿಯ ಭೂಮಿಗಳನ್ನು ನಾವೇನು ಮಾಡ್ಬೋದು, ಗುರುತಿಸ್ಬೋದು. ಇನ್ನು ನೆಕ್ಸ್ಟ್ ಯಾವುದು ಅಂತ ಹೇಳಿದರೆ ಕಾಯಂ ಹುಲ್ಲುಗಾವಲುಗಳು ಮತ್ತು ಗೋಮಾಳಗಳು. ಅಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಹುಲ್ಲುಗಾವಲು ಪ್ರದೇಶವನ್ನು ನಾವು ಗುರುತಿಸ್ತೀವಿ, ಜೊತೆಗೆ ಗೋಮಾಳಗಳನ್ನು ನೋಡ್ತೀವಿ. ಇಲ್ಲಿ ಒಂದು ವರದಿಯ ಪ್ರಕಾರ ಇಲ್ಲೇನಾಗಿದೆ ಅಂತ ಹೇಳಿದರೆ ದೇಶದ 3.4% ಪ್ರದೇಶ ಏನಾಗಿದೆ ಈ ಹುಲ್ಲುಗಾವಲು ಮತ್ತು ಗೋಮಾಳಗಳಿಗಾಗಿ ಏನಾಗ್ತಾ ಇದೆ, ಬಳಕೆ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಗುರುತಿಸುವಾಗ ಈ ಪ್ರದೇಶ ಅಂದರೆ ಹುಲ್ಲುಗಾವಲು ಮತ್ತು ಗೋಮಾಳಗಳು ಕಂಡುಬರುವಂಥದ್ದು ಹೆಚ್ಚಾಗಿ ಎಲ್ಲಿ ಅಂತ ಹೇಳಿದರೆ ಮುಖ್ಯವಾಗಿ ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಈ ರೀತಿಯ ಭೂಮಿಯನ್ನು ನಾವು ನೋಡ್ಬೋದು. ಇನ್ನು ಕೊನೆಯದಾಗಿ ನಾವು ಭೂಮಿಯನ್ನು ಇತರೆ ಉದ್ದೇಶಗಳಿಗಾಗಿ ಏನು ಮಾಡ್ತಾ ಇದ್ದೇವೆ, ಬಳಸ್ತಾ ಇದ್ದೇವೆ. ಅಂದರೆ ಇಲ್ಲಿ ಮುಖ್ಯವಾಗಿ ಇತರೆ ಉದ್ದೇಶಗಳು ಅಂದರೆ ತೋಟಗಳು ಆಗಿರ್ಬೋದು ಅಥವಾ ನೆಡುತೋಪಗಳನ್ನು ಒಳಗೊಂಡಂತಹ ಪ್ರದೇಶ. ಸೊ ತೋಟ ಮತ್ತು ನೆಡುತೋಪ, ಸೊ ಇವುಗಳನ್ನು ಒಳಗೊಂಡಂಥ ಪ್ರದೇಶವನ್ನು ನಾವು ಇತರೆ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಸ್ತಾ ಇರೋದನ್ನು ನಾವಿಲ್ಲಿ ನೋಡ್ತೀವಿ. ಈ ಪ್ರದೇಶ ನಮ್ಮ ಒಟ್ಟು ದೇಶದ ಭೂಭಾಗದಲ್ಲಿ 1.1% ಇರುವಂಥದ್ದು, ಅಂದರೆ ಕಡಿಮೆ ಇರೋದನ್ನು ನಾವಿಲ್ಲಿ ಗುರುತಿಸ್ಬೋದು. ಹಾಗಾದರೆ ಇಂತಹ ಪ್ರದೇಶ ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ಯಾವ ರಾಜ್ಯಗಳಲ್ಲಿ ಹೆಚ್ಚಾಗಿ ಇದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸುವಾಗ ನೋಡಿ, ತೋಟಗಾರಿಕಾ ಬೆಳೆಗಳು ಅಂತ ಬಂದಾಗ ಮುಖ್ಯವಾಗಿ ಆಸಾಂ, ಹೌದಾ, ಆಸಾಂ, ನಾಗಾಲ್ಯಾಂಡ್, ಮಣಿಪುರ್, ಮೇಘಾಲಯ, ಹೌದಾ, ಕೇರಳ, ಕರ್ನಾಟಕ, ಹಿಮಾಚಲ ಪ್ರದೇಶ. ಸೊ ಈ ರಾಜ್ಯಗಳಲ್ಲಿ ಈ ತೋಟಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಹೆಚ್ಚಾಗಿ ಗುರುತಿಸ್ತೀವಿ. ಸೊ ಇಂತಹ ಪ್ರದೇಶಗಳನ್ನು ನಾವಿಲ್ಲಿ ನೋಡ್ಬೋದು. ಹೀಗೆ ಭಾರತದಲ್ಲಿ ಹಲವಾರು ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಸಲಾಗುತ್ತದೆ. ಸೊ ಇವು ಪ್ರಮುಖವಾಗಿ 7 ಪ್ರಮುಖ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಸ್ತೀವಿ. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ಈ ಪಾಠದ ಮುಂದಿನ ಕಲಿಕಾಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.